ಅಮೆರಿಕ ಭಾರತೀಯ ಅಕ್ರಮ ವಲಸಿಗರನ್ನ ತುಂಬಾ ಹೀನಾಯವಾಗಿ ನಡೆಸ್ಕೊಂಡಿದ್ದೆ. ಅಕ್ರಮ ವಲಸಿಗರ ಕೈಗಳಿಗೆ ಬೇಡಿಯನ್ನು ಹಾಕಲಾಗಿತ್ತು. ಅಯ್ಯೋ ಪಾಪ, ಅಕ್ರಮ ವಲಸಿಗರ ಕಾಲುಗಳಿಗೆ ಚೈನನ್ನು ಹಾಕಿ ಕಟ್ಟಿ ಹಾಕಲಾಗಿತ್ತು. ಇದು ಭಾರತೀಯರೆಲ್ಲರಿಗೂ ಆದಂತಹ ಅತಿ ದೊಡ್ಡದಾದಂತಹ ಅವಮಾನ ಅಂತ ಹೇಳಿಕೆಗಳನ್ನು ನೀಡುತ್ತಾ, ಎಲ್ಲಪ್ಪ ನಿಮ್ಮ ವಿಶ್ವಗುರು ನರೇಂದ್ರ ಮೋದಿ ಅಂತ ಪ್ರಶ್ನೆಗಳನ್ನು ಮಾಡುತ್ತಿರುವಂತಹ ಮೂರ್ಖ ಅಯೋಗ್ಯ ರಾಜಕಾರಣಿಗಳೇ, ಅಕ್ರಮ ವಲಸಿಗರ ಕೈಗಳಿಗೆ ಬೇಡಿಯನ್ನು ಹಾಕೋ ಬದಲು ಇನ್ನೇನು ಚಿನ್ನದ ಕಡಗವನ್ನು ಹಾಕಬೇಕಾಗಿತ್ತ? ಅದೆಲ್ಲ ಏತಕ್ಕಾಗಿ ಒಬ್ಬೊಬ್ಬರಿಗೂ ಒಂದೊಂದು ಚಿನ್ನದ ಕಿರೀಟವನ್ನು ತೊಡಿಸಿ, ನಮ್ಮ ಮೈಸೂರಿನ ರೇಷ್ಮೆ ಶಾಲನ್ನು ಹೊದಿಸಿ, ಅವರ ಕೈಗಳಿಗೆ ಹೂಗುಚ್ಛವನ್ನು ಕೊಟ್ಟು, ಸ್ವತಃ ನಮ್ಮ ವಿದೇಶಾಂಗ ಸಚಿವರೇ ಹೋಗಿ ಭವ್ಯವಾದ ಸ್ವಾಗತವನ್ನು ಕೋರಿ ಅವರನ್ನು ಕರ್ಕೊಂಡ್ಬರ್ಬೇಕಾಗಿತ್ತು ಅಲ್ವಾ? ನಾಚಿಕೆಯಾಗಬೇಕು ಇಂತಹ ಹೇಳಿಕೆಗಳನ್ನು ನೀಡುವಂತಹ ಅಯೋಗ್ಯ ಮೂರ್ಖ ರಾಜಕಾರಣಿಗಳಿಗೆ. ನೀವು ಹೇಳುವಂತಹ ಲೆಕ್ಕಾಚಾರದಲ್ಲೇನೆ ಅಕ್ರಮ ವಲಸಿಗರ ಕೈಗಳಿಗೆ ಬೇಡಿಯನ್ನು ಹಾಕ್ತಲೇನೆ, ಕಾಲ್ಗಳಿಗೆ ಚೈನನ್ನು ಹಾಕ್ತಲೇನೆ, ಹಾಗೆ ಕರೆದುಕೊಂಡು ಬರುವಂತಹ ಮಾರ್ಗ ಮಧ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ, ಹೊಡೆದಾಡ್ಕೊಂಡ್ಬಿಟ್ರೆ, ಬಡ್ದಾಡ್ಕೊಂಡು 4-5 ಜನ ಸತ್ತೋಗ್ಬಿಟ್ರೆ ಅದಕ್ಕೆ ಜವಾಬ್ದಾರರು ಯಾರು? ನೀವು ಜವಾಬ್ದಾರರಾಗ್ತೀರಾ. ಹಾಗಲೂ ಸಹ ನಿಮ್ಮ ರಾಜಕೀಯ ತೆವಲಿನ ಹೇಳಿಕೆಗಳನ್ನು ನೀಡೋದಕ್ಕೆ ಪ್ರಾರಂಭವನ್ನು ಮಾಡ್ತೀರಾ. ಅವಾಗ ಯಾವ ರೀತಿಯಾಗಿ ಹೇಳಿಕೆಯನ್ನು ನೀಡ್ತೀರಾ? ನೋಡ್ರಪ್ಪ, ನಿಮ್ಮ ವಿಶ್ವಗುರು ನರೇಂದ್ರ ಮೋದಿ ಅಕ್ರಮ ವಲಸಿಗರನ್ನ ಜೀವಂತವಾಗೇ ಕರ್ಕೊಂಡ್ಬರ್ಲಿಲ್ಲ, ಅವರ ಶವವನ್ನು ಭಾರತ ದೇಶಕ್ಕೆ ತಂದಿದ್ದಾರೆ, ನಿಮ್ಮ ವಿಶ್ವಗುರುವನ್ನು ನೋಡಿ ಅಂತ ಅಂದ್ಬಿಟ್ಟು ಹೇಳಿಕೆಗಳನ್ನು ನೀಡ್ತೀರ. ಅಮೆರಿಕನ್ನರಿಗೆ ತುಂಬ ಚೆನ್ನಾಗಿ ಗೊತ್ತು ಅಕ್ರಮ ವಲಸಿಗರನ್ನು ಯಾವ ರೀತಿಯಾಗಿ ನಡೆಸ್ಕೊಳ್ಬೇಕು ಅಂತ. ಅಕ್ರಮ ವಲಸಿಗರು ಅಂತಂದ್ರೆ ಅಪರಾಧಿಗಳು ಅಂತ ಅಲ್ಲಿನ ಕಾನೂನು ಏನು ಹೇಳುತ್ತೆ, ಅಲ್ಲಿನ ನ್ಯಾಯಾಲಯ ಏನು ಹೇಳುತ್ತೆ, ಅದರ ಪ್ರಕಾರವಾಗಿ ನಡೆದುಕೊಳ್ತಾರೆ. ಇಲ್ಲಿರುವಂತಹ ಮೂರ್ಖ ಅಯೋಗ್ಯ ರಾಜಕಾರಣಿಗಳು, ನೀವುಗಳು ಯಾವ ರೀತಿಯಾಗಿ ನಡ್ಕೊಳ್ತೀರಾ? ಅಕ್ರಮ ವಲಸಿಗರ ಮತದ ಹೇಸಿಗೆಯನ್ನು ತಿನ್ನುವುದಕ್ಕೋಸ್ಕರ ಅಕ್ರಮ ವಲಸಿಗರಿಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ID, ಪಾಸ್ಪೋರ್ಟ್ ಅಷ್ಟೆಲ್ಲ ಇದಕ್ಕಾಗಿ ಅವರ ಹೆಂಡತಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಟ್ಟು ಅವರು ಇಲ್ಲಿ ಭವ್ಯವಾಗಿ ನೆಲೆಸೋದಕ್ಕೆ ಬೇಕಾಗಿರುವಂತಹ ಎಲ್ಲ ಬಿಟ್ಟಿ ಭಾಗ್ಯಗಳನ್ನು ನೀಡ್ತೀರ. ಅಕ್ರಮ ವಲಸಿಗರನ್ನು ಹೊರಹಾಕಬೇಕು ಅಂತ ಕೇಂದ್ರ ಸರ್ಕಾರ ಯಾವುದಾದ್ರೂ ಯೋಜನೆಯನ್ನು ತರೋದಕ್ಕೆ ಹೊರಟು ಅಂತಂದರೆ ನಿಮ್ಮಂತಹ ರಾಜಕಾರಣಿಗಳೇನು ಮಾಡ್ತೀರಾ? ಅಯ್ಯೋ, ಮಾನವೀಯತೆಯನ್ನು ತೋರಿಸ್ಬೇಕು, ಅವರು ಮನುಷ್ಯನೇ ಅಂತ ಅವರ ಪರವಾಗಿ ನಿಂತ್ಕೊಳ್ತೀರಾ, ಪ್ರತಿಭಟನೆಯನ್ನು ಮಾಡ್ತೀರಾ. ಎದಕ್ಕಾಗಿ ಹೇಳಿ? ನಿಮಗೆ ಅವರ ಮತದ ಹೇಸಿಗೆಯನ್ನು ತಿನ್ನಬೇಕು. ಅದಕ್ಕಾಗಿಯೇ ನಿಮ್ಮಂತಹ ರಾಜಕಾರಣಿಗಳಿಗೆ ಬೈದು ಏನು ಪ್ರಯೋಜನ ಅನ್ನೋದು ಬರುತ್ತೆ? ನಿಮ್ಮ ಯೋಗ್ಯತೆಗಳು ಇಷ್ಟೇ ಅಂತ ಗೊತ್ತಿದ್ರೂ ನಮ್ಮ ಮತದಾರರು ನಿಮ್ಮಂತಹ ಅಯೋಗ್ಯ ಮೂರ್ಖ ರಾಜಕಾರಣಿಗಳಿಗೆ ಮತ್ತೆ ಮತವನ್ನು ನೀಡ್ತಾರಲ್ಲ. ನಮ್ಮ ಮತದಾರರು ಎಲ್ಲಿಯ ತನಕ ಬದಲಾಗೋದಿಲ್ಲ ಅಲ್ಲಿಯ ತನಕ ಈ ವ್ಯವಸ್ಥೆಗಳು ಅನ್ನೋದು ಸಹ ಬದಲಾಗೋದಿಲ್ಲ ಅಂತ ಹೇಳ್ತಾ, ಮತದಾರರೇ ಒಮ್ಮೆ ಯೋಚನೆಯನ್ನ ಮಾಡಿ ಎಲ್ಲವನ್ನ ಅರ್ಥವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.